ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ರೆಡಿ ಆಗುವಂಥ ರೆಸಿಪಿ 10 ಮಿನಿಟ್ಸಲ್ಲಿ ಫೈರ್ ಕ್ರ್ಯಾಕರ್ ಚಿಕನ್ನ ಹೇಗೆ ಮಾಡೋದು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ಮೋನಿಶಾ ಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ ನಾವಿವಾಗ ಫೈರ್ ಕ್ರ್ಯಾಕರ್ ಚಿಕನ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ನಾನು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3/4 kg ಚಿಕನ್ನ ನಾನಿಲ್ಲಿ ತಗೊಂಡಿದ್ದೆ, ಸೊ ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಸೊ ಇವಾಗ ಪ್ಯಾನ್ ಹೀಟ್ ಆದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ನಿಮಗೆ ಖಾರ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ನೋಡಿಕೊಂಡು ಅದ್ರ ಪ್ರಕಾರ ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು. ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಹುರ್ಕೊಳ್ಳಿ. ನೆಕ್ಸ್ಟ್ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ. ಸೇಮ್ ಹೇಗೆ ಖಾರದ ಪುಡಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ವಿ, ಹಾಗೆ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಲೈಟಾಗಿ ಹುರ್ಕೊಳ್ಳಿ. ಸೊ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಇವಾಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಸೊ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 5 ಮಿನಿಟ್ಸ್ ಹಾಗೆ ಚಿಕನ್ನ ಬೇಯಕ್ಕೆ ಬಿಡೋಣ. ಚಿಕನಲ್ಲಿ ಏನು ನೀರು ಬಿಟ್ಕೊಂಡಿದೆ ಅದು ಸಿಯೋವರೆಗೂ, ಆ್ಯಂಡ್ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇವಾಗ ನಾನಿಲ್ಲಿ ಹುಣಸೆ ರಸ ಹಾಕ್ಕೋತಾ ಇದ್ದೀನಿ. ನಿಮಗೆ ಹುಣಸೆ ರಸ ಬೇಡ ಅಂದರೆ ನೀವು ಇದ್ರ ಬದಲಾಗಿ ಲೆಮನ್ ಹಾಕೋಬಹುದು. ಬಟ್ ನಾನಿಲ್ಲಿ ಸ್ವಲ್ಪ ದೇಸಿ ಸ್ಟೈಲ್ ಬರಲಿ ಅಂತ ಹುಣಸೆ ರಸ ಯೂಸ್ ಮಾಡ್ತಾ ಇದ್ದೀನಿ. ಸೂಪರ್ಬಾಗಿರುತ್ತೆ. ಹುಣಸೆ ರಸ ಒಂದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಈ ರೆಸಿಪಿಗೆ. ಟ್ರೈ ಮಾಡಿ ನೋಡಿ. ಸೊ ಸ್ವಲ್ಪ ಕಸೂರಿ ಮೇಥಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಏನು ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹುರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇಲ್ಲಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ಲಾಸ್ಟ್ ಇವಾಗ ನಾನು ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಸಖತ್ತಾಗಿ ಬಂದಿದೆ ಅಲ್ಲ, ಅಷ್ಟೇ ಯಮ್ಮಿಯಾಗಿ ಕೂಡ ಇರುತ್ತೆ. ನೀವು ಇದನ್ನು ರಸಮ್, ದಾಲ್ ಅಥವಾ ಕರ್ಡ್ ರೈಸಿಗೆ ಸೈಡ್ಸಿಗೆ ಮಾಡ್ಕೊಬೋದು. ತುಂಬಾ ಬೇಗ ಪ್ರಿಪೇರ್ ಆಗುತ್ತೆ ಈ ರೆಸಿಪಿ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದನ್ನು. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿನ್ನೋಕ್ಕಿನ್ನಷ್ಟು ಸಗದಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಂಗೆ ಆಲ್ರೆಡಿ ಇದನ್ನು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. 10 ಮಿನಿಟ್ಸಲ್ಲಿ ತುಂಬಾ ಬೇಗ ರೆಡಿ ಆಗೋವಂಥ ರೆಸಿಪಿ ಇದು. ಸೊ ನೀವು ಕೂಡ ಈ ಫೈರ್ ಕ್ರ್ಯಾಕರ್ ಚಿಕನ್ನ ಮನೇಲಿ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅನ್ನೋದನ್ನು. ಸೊ ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.